ಆಗ್ತಿದೆ. ಈಗ 10 o'clock ಶೋಗೆ ಆಲ್ಮೋಸ್ಟ್ ಎಲ್ಲ ಬರ್ತಿದ್ದಾರೆ. ಎಲ್ಲ ಬಂದ್ರು ದೋಸ್ತುಗಳು ನೋಡಪ್ಪ ಅಲ್ಲಿ ಎಲ್ಲ. ವಿನಯ್, ಫಸ್ಟ್ ಹಾಫ್ ಹೇಗಿತ್ತು? ಫಸ್ಟ್ ಹಾಫ್ ಹೇಗಿತ್ತು? ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೀಗ ಯೂಟ್ಯೂಬ್ ಪುನಃ ಸ್ಟಾರ್ಟ್ ಮಾಡಿದ್ದೇನೆ. ನಿನ್ನೆಯಿಂದ ವಿಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಯೂಟ್ಯೂಬಲ್ಲಿ. ಸೊ ಇವತ್ತಿನ ಕಂಟೆಂಟ್ ಬಂದು ನಾನು ವಿತ್ ನನ್ನ ಫ್ರೆಂಡ್ಸ್ ಆಫೀಸ್ ಕೊಲೀಗ್ಸ್ ಜೊತೆ ನಾನು ಮೂವಿಗೆ ಹೋಗ್ತಿದ್ದೇನೆ. ಅದುವೇ ಸುಲಾಚನಾ ಫ್ರಮ್ ಸೋಮೇಶ್ವರ ಅಂತ ಮೂವಿಗೆ ಹೋಗ್ತಿದ್ದೇನೆ JP ನಗರಲ್ಲಿ. ಸೊ ಇವತ್ತು ಫಸ್ಟ್ ಡೇ, ಇವತ್ತು ರಿಲೀಸ್ ಆಗ್ತಿದೆ 25th July ಆಲ್ ಓವರ್ ಕರ್ನಾಟಕ. ಸೊ ಇವತ್ತು ನಾವು JP ನಗರ ಅಲ್ಲಿರುವ ಥಿಯೇಟರ್ಗೆ ಹೋಗ್ತಿದ್ದೇವೆ. ಅರೌಂಡ್ 10:15 ಶೋ ಇರೋದು. ಸೊ ನೋಡುವ ಮೂವಿ ಹೇಗಿರುತ್ತೆ, ಜರ್ನಿ ಹೇಗಿರುತ್ತೆ ನೋಡುವ. ಸೊ ಆಫ್ಟರ್ ಮೂವಿ ನಾನು ನನ್ನ ಫ್ರೆಂಡ್ಸ್ ಜೊತೆ ಸಹ ನಾನು ರಿವ್ಯೂ ತಗೊಳ್ತೇನೆ. ಅರೌಂಡ್ 9 to 10 ಮೆಂಬರ್ಸ್ ನಾವು ಹೋಗ್ತಿದ್ದೇವೆ. ಸೊ ಲೆಟ್ ಸಿ ಹೇಗಿರುತ್ತೆ ಮೂವಿ ಅಂತ. ಇಲ್ಲಿಂದ ನಾವು ಬೇಗೂರಲ್ಲಿರೋದು. ಸೊ ಇಲ್ಲಿಂದ ನಾವು JP ನಗರಿಗೆ ಹೋಗಬೇಕು, ಸಿದ್ದೇಶ್ವರ ಥಿಯೇಟರ್. ಸೊ ಹೌಸ್ಫುಲ್ ಆಗಿದೆ. ಈಗ ಚೆಕ್ ಮಾಡಿದೆ ಬುಕ್ ಮೈ ಶೋ ಅಲ್ಲಿ. ತುಂಬ ಖುಷಿ ಆಗ್ತಿದೆ. ಫ್ರಮ್ ಸೋ ಮೂವಿ ಹೌಸ್ಫುಲ್ ಆಗ್ತಿರೋದು. ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್. ಈಗ ಟಿಕೆಟ್ಸ್ ಸಿಗ್ತಾ ಇಲ್ಲ. ಸೊ ಎಕ್ಸ್ಟ್ರಾ ಸ್ಕ್ರೀನಿಂಗ್ ಆಗ್ತಾ ಇದೆ. ಸೊ ನಾವು ಅರೌಂಡ್ 9 ಮೆಂಬರ್ಸ್ ಹೋಗ್ತಿದ್ದೇವೆ. ಮಿಕ್ಕಿದ ಫ್ರೆಂಡ್ಸ್ ಎಲ್ಲ ಕಾರಲ್ಲಿ ಬರ್ತಿದ್ದಾರೆ, ನಾವು ಬೈಕಲ್ಲಿ ಹೋಗ್ತಿದ್ದೇವೆ. ಸೊ ಅರೌಂಡ್ 9 ಮೆಂಬರ್ಸ್ ಹೋಗ್ತಿದ್ದೇವೆ. ನಮ್ಮ ಊರಿದು ಸೊಗಡು ತೋರಿಸಲಿಕ್ಕೆ ಆ್ಯಸ್ ಎ ಮ್ಯಾಂಗ್ಳೂರಿಯನ್ ನಮ್ಮ ಎಲ್ಲ ಬ್ಯಾಂಗ್ಳೂರು, ಶಿವಮೊಗ್ಗ ಎಲ್ಲ ಫ್ರೆಂಡ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಸೊ ಟುಡೇ ಇಸ್ ದ ಫಸ್ಟ್ ಡೇ, ಫಸ್ಟ್ ಶೋ ಆ್ಯಂಡ್ ಟು ನೈಟ್ ಶೋ, 10 o'clock ಶೋ. ಲೆಟ್ ಸಿ ಮೂವಿ ಹೇಗಿದೆ. ನಮ್ಮ ಫ್ರೆಂಡ್ಸ್ ಹತ್ರ ಸಹ ರಿವ್ಯೂ ಕೇಳುವ, ಮತ್ತು ಆಲ್ಮೋಸ್ಟ್ ಪಬ್ಲಿಕ್ ಹತ್ರ ಸಹ ರಿವ್ಯೂ ಕೇಳಲಿಕ್ಕೆ ಟ್ರೈ ಮಾಡ್ತೇನೆ. ಸೊ JP ನಗರಿಗೆ ಇನ್ನೊಂದು 15 ಮಿನಿಟ್ಸಲ್ಲಿ ಹೊರಡ್ತೇವೆ. ಒಂದು 8:30ಗೆ ಹೊರಡ್ತೇವೆ. ಟ್ರಾಫಿಕ್ಕು ಇದೆ ಬೇರೆ. ಲೆಟ್ ಸಿ JP ನಗರ. ಏನು ಆರ್ಡರ್ ಮಾಡ್ದ? ಸೊ ನಾನು ನನ್ನ ಫ್ರೆಂಡ್ ಆಲ್ಮೋಸ್ಟ್ JP ನಗರ ರೀಚ್ ಆದ್ವಿ. ನೋಡ್ಬೋದು JP ನಗರಲ್ಲಿದ್ದೇವೆ ನಾವು. ಈಗ ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಈಗ ಆಲ್ಮೋಸ್ಟ್ 9 o'clock ಆಯಿತು. ನಾನು ನನ್ನ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತಿದ್ದೆ, ನಾನು ಮತ್ತು ಸಚಿನ್. ಅವ್ರು ಕಾರಲ್ಲಿ ಬರ್ತಾ ಇದ್ದಾರೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ನಾವು 1 hour ಬಿಫೋರ್ ರೀಚ್ ಆದ್ವಿ JP ನಗರಿಗೆ. ಲೆಟ್ ಸಿ ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತೇವೆ ಅಂತ. ತುಂಬ ಎಕ್ಸೈಟ್ ಆಗಿದ್ದಾನೆ ಫ್ರಮ್ ಸೋ ಮೂವಿ ನೋಡಲಿಕ್ಕೆ. ಲೆಟ್ಸ್ ಸಿ. ಅವನಿಗೆ ಹೊಟ್ಟೆ ಹಸಿವಾಗ್ತಿದೆ ಅಂತೆ. ಸೊ ಒಂದು ಚಿಕ್ಕ ಸ್ಟಾಪ್ ಕೊಟ್ಟಿದ್ದೇವೆ. ಸೊ ಲೆಟ್ಸ್ ಮೀಟ್ ಇನ್ ದ ಥಿಯೇಟರ್. 1 kilometer ಇಲ್ಲಿಂದ. ಆ್ಯಕ್ಚುಲಿ ಅದು ಥಿಯೇಟರ್ ನಮ್ಮದು. ಹೌದಾ? ಅದು ಆ ಕಡೆದು, ಇದೆಲ್ಲ ಲೆಕ್ಕ ಹಾಕೋನಲ್ಲ ಅದರಲ್ಲಿ. ಅದೇ ಥಿಯೇಟರ್, ಮೀನಾಕ್ಷಿ. So finally we reached theater. from so ಒಳ್ಳೆ ಜಾತ್ರೆ ಮಾಡ್ಕೊಂಡು ಬೋರ್ ಆಗ್ತಿದೆ. ಇನ್ನು 30 ಮಿನಿಟ್ಸ್ ಇದೆ ಮೂವಿಗೆ. ಸೊ ಇಲ್ಲಿ ಅಕ್ಕಪಕ್ಕ ಸುತ್ತಾಡ್ತಿದ್ದೇವೆ. ಇನ್ನೂ ಬರ್ತಾ ಇದ್ದಾರೆ ಫ್ರೆಂಡ್ಸ್, ಅವರಿಗೆ ವೆಯ್ಟಿಂಗ್. ಹೌಸ್ಫುಲ್ ಶೋ, 500 ಕೆಪಾಸಿಟಿ ಥಿಯೇಟರ್, ಹೌಸ್ಫುಲ್. ತುಂಬ ಎಕ್ಸೈಟ್ಮೆಂಟ್ ಇದೆ ಮೂವಿ ಬಗ್ಗೆ. ನಮ್ಮ ಕನ್ನಡ ಮೂವಿ 100 days ಓಡಬೇಕಂತ ಒಂದು ಆಸೆ ಈ ಮೂವಿ. ನೋಡುವ, ಫ್ರೆಂಡ್ಸ್ ಬಂದ ಮೇಲೆ ಎಲ್ಲ ಮೀಟ್ ಮಾಡಿಸ್ತೇನೆ. ಸಿ ಯು ಬ್ಯಾಕ್. ಹೌಸ್ಫುಲ್ ಆಗ್ತಿದೆ. ಈಗ 10 o'clock ಶೋಗೆ ಆಲ್ಮೋಸ್ಟ್ ಎಲ್ಲ ಬರ್ತಿದ್ದಾರೆ. ಅಲ್ಲ ಬರ್ತಾ ಇದ್ದಾರೆ, ಎಲ್ಲ ಬರ್ತಿದ್ದಾರೆ.
ಎಲ್ಲ ಬಂದ್ರು ದೋಸ್ತುಗಳು ನೋಡಪ್ಪ ಅಲ್ಲಿ ಇದು ಹುಡುಗ ಕಷ್ಟಪಡ ಎಲ್ಲ ಪಾರ್ಕ್ ಮಾಡ್ಲಿಕ್ಕೆ ಭಾರಿ ಕಷ್ಟಪಡ್ತಿದ್ದಾರೆ. ಈಗ ಖಾಲಿ 5 ನಿಮಿಷ ಇರುದು. ಇವನೇ ಡೈರೆಕ್ಟರ್ ತರ ಆಡ್ತೀನಿ ಅವಾಗಿಂದ ಏನು ಅಪ್ಪ ಅಪ್ಪ ಎಲ್ಲಿಗೋ ದಮ್ ಹೊಡಿಲಿಕ್ಕೆ? ಇಲ್ಲ ಒಂದು ಮಾಡ್ತೀನಿ ಬಾಳ ವಿನಯ್, ಫಸ್ಟ್ ಹಾಫ್ ಹೇಗಿತ್ತು? ಫಸ್ಟ್ ಹಾಫ್ ಹೇಗಿತ್ತು? ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಇದೆ ಅಲ್ಲ? ಈಗ ಬಂದು ದರ್ಶನ ಮಾಡುದಾ? ನಾ ಬರೀತೇನೆ. ಯಾರ ರಿವ್ಯೂ ಕೇಳಲಿಕ್ಕಿದ್ದಾರಾ? ಕ್ರೌಡ್ ನೋಡಿ, ಈಗ ಹೊರಗಡೆ ಒಳ್ಳೆ ಕ್ರೌಡ್ ಇರುತ್ತೆ. ನೋಡು, ಅಲ್ಲಿ ನೋಡು, ಯಾರು ಬಂದಿದಾರ? ರಾತ್ರಿ ಶೆಟ್ಟಿದಾನ. ಬರ್ರಿ ಬರ್ರಿ, ಹೋಗು ಹೋಗು, ಚೂರು ಮುಂದೆ ಹೋಗೋಣ, ಮುಂದೆ ಹೋಗಿ. ನಾವೊಂದು ಹೇಳ್ತೀನಿ, ಅಷ್ಟೇ ಎನರ್ಜಿ ನೀವು ಹೇಳಕ್ಕಾಗುತ್ತೆ. ಇಷ್ಟ ಆಗಿದ್ದವ್ರು ಮಾತ್ರ ಹೇಳಿದ್ರೆ ಸಾಕು. ನಾನು ಯಾವತ್ತೂ ಭಾವಿಸ್ತೀನಿ, ಒಂದು ಸಿನಿಮಾ ಗ್ರೇಟ್ ಆಗ್ಬೇಕಂದ್ರೆ ಅದಕ್ಕೆ ನಿರ್ದೇಶಕ, ಬರಹಗಾರ ಚೆನ್ನಾಗಿರ್ಬೇಕು ಅಂತ. ಇದ್ರಲ್ಲಿ ಆಕ್ಟ್ ಮಾಡಿದವರು, ಡೈರೆಕ್ಟ್ ಮಾಡಿದವರು, ಬರೆದವರು ಒಬ್ಬರೇ. ಯಾವ ಪಾತ್ರ ಮಾಡಿದವರು ಹೇಳಿ ಅವರು? ಸುಲೋಚನಾ ಮತ್ತೆ ಅಶೋಕ. ಅವ್ರ ಹೆಸರು JP ಅಂತ. ಏನಂತ? ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದ. ಗೆಲ್ಸಿದ್ದೀರಾ. ಬೇರೆ ಯಾರಾದ್ರೂ ಇದಾರ ನಿಮ್ ಫೇವ್ರೆಟ್ ಪಾತ್ರ? ಹೌದೌದು, ಅಲ್ಲ ರವಿ ಅಣ್ಣ ಕರೆಕ್ಟು, ಸತೀಶ ಇಲ್ಲ. ಬಟ್ ರವಿ ಅಣ್ಣ ನಿಮಗೆ ಬರ್ಬೇಕು ಅಂದ್ರೆ ಅವ್ರನ್ನ ಅಷ್ಟೇ ಸ್ಟ್ರಾಂಗ್ ಆಗಿ ಕರಿಬೇಕು. ಕರೆಕ್ಟಾ? ಥ್ಯಾಂಕ್ ಯು ಸೋ ಮಚ್ ಇಷ್ಟು ಪ್ರೀತಿ ತೋರಿಸೋಕ್ಕೆ. ಇನ್ನು ಈ ಸಿನಿಮಾ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರನ್ನ ಈ ಸಿನಿಮಾ ಕರ್ಕೊಂಡ್ ಬಂದು ಎಲ್ರಿಗೂ ತೋರಿಸ್ಬೇಕು ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಲವ್ ಯು. ಆಗಿ, ಕನ್ನಡದ ನಿರ್ದೇಶಕನಾಗಿ, ಕನ್ನಡದ ನಿರ್ಮಾಪಕನಾಗಿ, ಕನ್ನಡದ ಶ್ರೋತೃಗಳಿಗೆ, ಕನ್ನಡದ ಪ್ರೇಕ್ಷಕರಿಗೆ ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ನೈಟ್. ಆರಾಮಾಗಿ ಹೋಗಿ. ಟೇಕ್ ಕೇರ್. ನಂಗೆ ಫುಲ್ ಸಿಕ್ಕಿದ, ಫುಲ್ ಫುಟೇಜ್ ಒಳಗಿಂದ. ವ್ಲಾಗ್ ನೋಡಿ, ಈಗ ನೆಕ್ಸ್ಟ್ ಲೆವೆಲ್.
ಹಂಗ ಒಳಗಿಂದ ಫುಟೇಜ್ ಈಗ ನೋಡಿ ಇವತ್ತು ನೈಟೇ ಬಿಡ್ತೇನೆ ಅವ್ರು ಹೋಗಿ ಆಯ್ತು ಇಲ್ಲ